ಆರಂಭದಲ್ಲಿ ದೇವರು 6 ದಿನಗಳಲ್ಲಿ ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸುತ್ತಾನೆ. ಆತನು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿಸಿದನು. ಅವರು ನಿಷೇಧಿತ ಮರದ ಹಣ್ಣು ತಿಂದು ಪ್ರಲೋಭನೆಗೆ ಬೀಳುವವರೆಗೂ ದೇವರೊಂದಿಗೆ ಕಾಲ ಕಳೆಯುತ್ತಿದ್ದರು. ಪಾಪವು ಲೋಕವನ್ನು ಪ್ರವೇಶಿಸುತ್ತದೆ ಮತ್ತು ಪರಿಸ್ಥಿತಿ ಕೆಟ್ಟಾಗ ದೇವರು ಜಲಪ್ರಳಯ ತಂದು ನೋಹ ಮತ್ತು ಅವನ ಕುಟುಂಬದೊಂದಿಗೆ ಹೊಸದಾಗಿ ಆರಂಭಿಸುತ್ತಾನೆ. ವರ್ಷಗಳ ನಂತರ ಅಬ್ರಹಾಮನನ್ನು ದೊಡ್ಡ ಜನಾಂಗದ ಪಿತೃವನ್ನಾಗಿ ಮಾಡುವ ಭರವಸೆಯೊಂದಿಗೆ ದೇವರು ತನ್ನನ್ನು ಹಿಂಬಾಲಿಸಲು ಕರೆಯುತ್ತಾನೆ. ಅಬ್ರಹಾಮನು ವಿಧೇಯನಾಗುತ್ತಾನೆ. ದೇವರು ಅವನಿಗೆ ಇಸಾಕನನ್ನು ಕೊಡುತ್ತಾನೆ. ಇಸಾಕನ ಮಗ ಯಾಕೋಬನಿಗೆ 12 ಪುತ್ರರು. ಯಾಕೋಬನ ಯೋಸೇಫನು ಈಜಿಪ್ಟಿನ 2ನೇ ಅಧಿಕಾರಿಯಾಗಿ ತನ್ನ ಇಡೀ ಕುಟುಂಬ ಮತ್ತು ಈಜಿಪ್ಟನ್ನು ರಕ್ಷಿಸುತ್ತಾನೆ. ಕ್ಷಾಮದಿಂದ ರಕ್ಷಿಸಿ 100 ವರ್ಷಗಳ ನಂತರ ಇಸ್ರಾಯೇಲ್ಯರನ್ನು ಮೋಶೆಯು ವಿಮೋಚಿಸಿ ಮುನ್ನಡೆಸುತ್ತಾನೆ. ಇಸ್ರಾಯೇಲ್ಯರನ್ನು ಗುಲಾಮಗಿರಿಯಿಂದ ಬಿಡಿಸಲು ಮೋಶೆಯ ನಂತರ ಯೆಹೋಶುವನು ಜನರನ್ನು ವಾಗ್ದತ್ತ ನಾಡಿಗೆ ಮುನ್ನಡೆಸುತ್ತಾನೆ. ಯೆಹೋಶುವ ನಂತರ ದೇವರು ದೆಬೋರ, ಗಿದ್ಯೋನ್ ಮತ್ತು ಸಂಸೋನರಂತಹ ನ್ಯಾಯಾಧಿಪತಿಗಳನ್ನು ತನ್ನ ಪ್ರಜೆಗಳನ್ನು ರಕ್ಷಿಸಲು ಹಾಗೂ ಅವರಿಗಾಗಿ ನಿರಂತರವಾಗಿ ಹೋರಾಡಲು ಎಬ್ಬಿಸುತ್ತಾನೆ. ಜನರು ಈ ನಾಯಕತ್ವದಿಂದ ಬೇಸತ್ತು ಒಬ್ಬ ರಾಜನಿಗಾಗಿ ಬೇಡಿಕೆ ಇಡುತ್ತಾರೆ. ದೇವರು ಇಸ್ರಾಯೇಲಿಗೆ ರಾಜ ಸೌಲ, ರಾಜ ದಾವೀದ ಮತ್ತು ನಂತರ ರಾಜ ಸೊಲೊಮೋನನನ್ನು ನೀಡುತ್ತಾನೆ. ಆದರೆ ಇಲ್ಲಿಂದ ಎಲ್ಲವೂ ಹದಗೆಡುತ್ತಾ ಹೋಗುತ್ತದೆ. ಜನರು ದಂಗೆ ಏಳುತ್ತಾರೆ. ಇಸ್ರಾಯೇಲ್ ಸಾಮ್ರಾಜ್ಯ ವಿಭಜನೆಯಾಗುತ್ತದೆ ಮತ್ತು ಎಲ್ಲರೂ ದೇವರಿಗೆ ಬೆನ್ನು ಹಾಕುತ್ತಾರೆ. ಏಲಿಯ, ಯೆಶಾಯ, ಮೀಕ ಮತ್ತು ಯೆರೆಮೀಯರಂತಹ ಪ್ರವಾದಿಗಳು ಪಶ್ಚಾತ್ತಾಪ ಪಡದಿದ್ದರೆ ಕೆಟ್ಟ ಪರಿಣಾಮಗಳಾಗುತ್ತವೆ ಎಂದು ಎಚ್ಚರಿಸುತ್ತಾರೆ. ಆದರೆ ಜನರು ಅವರ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುತ್ತಾರೆ. ವಿಭಜಿತ ರಾಜ್ಯಗಳು ಪತನಗೊಳ್ಳುತ್ತವೆ ಮತ್ತು ದೇವರ ಜನರು ಪರದೇಶಗಳಲ್ಲಿ ಸೆರೆಯಾಗುತ್ತಾರೆ. ದಾನಿಯೇಲನಂತಹ ವ್ಯಕ್ತಿಗಳು ಧೈರ್ಯ ತೋರಿ ಯಾರೂ ಇಲ್ಲದಿದ್ದಾಗಲೂ ದೇವರಿಗಾಗಿ ನಿಲ್ಲುತ್ತಾರೆ. ಗಡೀಪಾರಾದವರಲ್ಲಿ ಕೆಲವರು ವಾಗ್ದತ್ತ ಭೂಮಿಗೆ ಹಿಂತಿರುಗುತ್ತಾರೆ. ಆದರೆ 400 ವರ್ಷಗಳ ಕಾಲ ದೇವರು ಮೌನವಾಗಿರುತ್ತಾನೆ. ಯಾವುದೇ ಪ್ರವಾದಿಗಳಿಲ್ಲ, ಪವಾಡಗಳಿಲ್ಲ ಮತ್ತು ದೇವದೂತರ ಭೇಟಿಗಳಿಲ್ಲ. ಆದರೆ ಯೇಸು ಜನಿಸಿದಾಗ ಆ ಮೌನವು ಮುರಿಯಿತು. ಆತನು ಪರಿಪೂರ್ಣ ಜೀವನ ನಡೆಸಿ ಸತ್ಯವನ್ನು ಬೋಧಿಸಿ ಅದ್ಭುತಗಳಿಂದ ತಾನು ದೇವರೆಂದು ನಿರೂಪಿಸುತ್ತಾನೆ. ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿ ನಮ್ಮ ಪರವಾಗಿ ನಿಂತು ದೇವರ ಅಪಾರ ಪ್ರೀತಿಯನ್ನು ತೋರಿಸುತ್ತಾನೆ. ಆತನನ್ನು ಸಮಾಧಿಯಲ್ಲಿ ಇಡಲಾಯಿತು. ಆದರೆ 3 ದಿನಗಳ ನಂತರ ಯೇಸು ಪಾಪ ಮತ್ತು ಮರಣವನ್ನು ಗೆದ್ದು ಪುನಃ ಎದ್ದನು. ಆತನ ಅನುಯಾಯಿಗಳು ಪ್ರಪಂಚಾದ್ಯಂತ ಪ್ರೀತಿಯ ಸಂದೇಶ ಸಾರುತ್ತಾ ಸಭೆಗಳನ್ನು ಸ್ಥಾಪಿಸುತ್ತಾರೆ. ಈಗ ನಾವು ಈ ಮಹಾನ್ ಕಥೆಯ ಭಾಗವಾಗಿದ್ದೇವೆ. ಇಡೀ ಜಗತ್ತನ್ನು ಬದಲಾಯಿಸಿ ಆತನ ಅಪಾರ ಪ್ರೀತಿಯನ್ನು ಎಲ್ಲರಿಗೂ ಹಂಚುವ ಅದ್ಭುತ ಅವಕಾಶ ನಮಗಿದೆ. ಏಕೆಂದರೆ ಒಂದು ದಿನ ಆತನು ಆಕಾಶವನ್ನು ಸೀಳಿ ಭೂಮಿಗೆ ಖಂಡಿತವಾಗಿಯೂ ಮರಳಿ ಬರುತ್ತಾನೆ. ಇದು ಇದುವರೆಗೆ ಹೇಳಲಾದ ಅತ್ಯಂತ ಶ್ರೇಷ್ಠ ಕಥೆ.